ಗೌತಮ್ ಅವರೇ, ನಿಮಗೆ ಗೊತ್ತೇ ಇದೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ದೊಡ್ಡ ದೊಡ್ಡ ಆಸೆಗಳು, ಕನಸುಗಳಿರಲ್ಲ. ಚಿಕ್ಕ ಚಿಕ್ಕ ಖುಷಿಯಲ್ಲೇ ನಾವು ನಮ್ಮ ಜೀವನನ ಕಟ್ಕೋತೀವಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಬಡತನದ ಜೀವನ, ಎಲ್ಲದಕ್ಕೂ ಲೆಕ್ಕ ಹಾಕೋದು. ನಾವು ಸಿಕ್ಕದನ್ನೆಲ್ಲ ಕೊಂಡ್ಕೊಳ್ಳಲ್ಲ, ಯಾವ್ದು ಬೇಕೋ ಅದನ್ನು ಮಾತ್ರ ತಗೋತೀವಿ. ಏನಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ, ಇಷ್ಟು ದೊಡ್ಡ ಮನೆಗೆ ನಾನು ಸೊಸೆಯಾಗಿ ಬರ್ತೀನಿ, ನಿಮ್ಮಂಥ ಬಿಸ್ನೆಸ್ ಮ್ಯಾಗ್ನೆಟ್ನ ಮದುವೆ ಆಗ್ತೀನಿ, ಅದೆಲ್ಲ ಯಾವುದೂ ಇರಲಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಮಿಡಲ್ ಕ್ಲಾಸ್ ಹುಡುಗನ ಮದುವೆ ಆಗ್ತಾಳೆ. ಸೊ ಏನಿರುತ್ತೆ, ನಮ್ಮ ಮನೆ, ನಮ್ಮ ಸಂಸಾರ, ನಾವಿಬ್ಬರು ಗಂಡ ಹೆಂಡತಿ ಬೆಳಿಗ್ಗೆ ಅವಸರವಾಗಿ ರೆಡಿಯಾಗಿ ಆಫೀಸ್ಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು. ಆಮೇಲೆ ಸಂಜೆ ಅವ್ರು ಬರೋಕ್ಕಿಂತ ಮುಂಚೆ ನಾನು ಬಂದು ಕಾಫಿ ರೆಡಿ ಮಾಡಿ ಅವ್ರಿಗೋಸ್ಕರ ವೆಯ್ಟ್ ಮಾಡೋದು. ಆಮೇಲೇನು, ಕಾಫಿ ಕುಡಿತಾ ಕುಡಿತಾ ನಿಮ್ಮ ಕೆಲಸ ಹೇಗಿತ್ತು, ನನ್ನ ಇನ್ಸ್ಟಿಟ್ಯೂಟಲ್ಲಿ ಏನಾಯಿತು ಅದನ್ನೆಲ್ಲ ಹೇಳ್ಕೊತೀವಿ. ಆಮೇಲೆ ಕಾಫಿ ಕುಡಿದ್ಮೇಲೆ ಒಂದು ವಾಕಿಗೆ ಹೋಗೋದು. ಅಲ್ಲಿ ಪೆಟ್ಟಿಗೆ ಅಂಗಡಿ ಇರುತ್ತಲ್ಲ, ಅಲ್ಲಿ ಹಾಲ್ಕೋವಾ, ನಿಂಬೆಹಣ್ಣು ಮಿಠಾಯಿ ಬರುತ್ತಲ್ಲ, ಆರೆಂಜ್ ಮಿಠಾಯಿ, ಅದನ್ನು ಕೊಂಡ್ಕೊಳ್ಳೋದು. ಅದನ್ನು ತಿಂತ ಮತ್ತೆ ವಾಕ್ ಮಾಡೋದು, ಮತ್ತೆ ಮಾತಾಡೋದು, ನಗೋದು. ಅಂದರೆ ನಿಮಗೆ 5 ಸ್ಟಾರ್ ಹೋಟ್ಲೆಲ್ಲ ಬೇಡ, ಪೆಟ್ಟಿ ಅಂಗಡಿ ಸಾಕು. ಹಾಂ, 5 ಸ್ಟಾರ್ಗೆ ಹೋದರೆ ಅಲ್ಲಿ ತೊಗೊಂಡಿರೋದನ್ನ ತಿಂತ ಮಾತಾಡ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ. ಕರೆಕ್ಟ್. ಅದು ಬಿಡಿ. ಅದಾದಮೇಲೆ ವಾಕ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ತರಕಾರಿ ಅಂಗಡಿಗೆ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಬಾರ್ಗೇನ್ ಮಾಡೋದು. ಹೇಗಾದ್ರೂ ಮಾಡಿ 2 ರೂಪಾಯಿ ಅಂತೂ ಉಳಿಸ್ಕೊಳ್ಳೇಬೇಕು. ಆಗಲೇ ಇವತ್ತೇನೋ ಒಂದು ಮಾಡಿದ್ದೀವಿ, ಅಚೀವ್ ಮಾಡಿದ್ದೀವಿ ಅನ್ನೋ ಖುಷಿ ಸಿಗೋದು. ಅಂದರೆ ಬಾರ್ಗೇನಿಂಗ್ ಕೂಡ ನಿಮ್ಮ ಈ ಡ್ರೀಮ್ ಪ್ಯಾಕೇಜ್ ಭಾಗನಾ? ಚೆನ್ನಾಗಿ ಹೇಳಿದ್ರಿ ನೀವು. ಬಾರ್ಗೇನಿಂಗ್ ಅನ್ನೋದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಟ್ರೇಡ್ ಮಾರ್ಕು. ಇನ್ಫ್ಯಾಕ್ಟ್ ನಾವು ಬಾರ್ಗೇನಿಂಗ್ ಮಾಡದೆ ಹೋದರೆ ಈ ಪ್ರಪಂಚನೇ ಪ್ರಳಯ ಆಗೋಗ್ಬಿಡುತ್ತೆ. ಬಾರ್ಗೇನಿಂಗ್ ಅನ್ನೋ ಪದನೇ ಹುಟ್ಟಿರೋದು ನಮ್ಮಿಂದ, ಗೊತ್ತಾ? ಬಾರ್ಗೇನಿಂಗ್ಗೆ ಪಿತಾಮಹರು ಅನ್ನಿ. ಹಾಂ, ಹಾಗೂ ಅನ್ಬೋದು. ಬಟ್ ನೀವು ಅದನ್ನೆಲ್ಲ ಬಿಡಿ. ನೋಡಿ, ಇಷ್ಟು ವೀಕ್ ಡೇಸ್ ಕತೆ ಆಯಿತು. ಇನ್ನು ವೀಕೆಂಡ್ಸ್ಗೆ ಬಂದರೆ ಶನಿವಾರ ಈ ಇಡೀ ವೀಕಲ್ಲಿ ಹೆಕ್ಟಿಕ್ ಆಗಿರ್ಬೇಕಾದ್ರೆ ಈ ಮನೆ ಕೆಲಸ ಉಳ್ಕೊಂಡಿರುತ್ತಲ್ಲ, ಅಂದರೆ ಬಟ್ಟೆಗಳೆಲ್ಲ ಸೇರ್ಕೊಂಡಿರುತ್ತಲ್ಲ, ಅದನ್ನು ಕುತ್ಕೊಂಡು ವಾಶ್ ಮಾಡೋದು. ನಾನು ವಾಶ್ ಮಾಡಿದ್ರೆ ನಮ್ಮ ಯಜಮಾನರು ಬಟ್ಟೆ ಒಣಗಾಕೋದು. ನಾನು ಬಟ್ಟೆನ ಮಡಚಿಟ್ರೆ ಅವರು ಅಯನ್ ಮಾಡೋದು. ಓಹೋ, ಕೆಲಸದ ಲಿಸ್ಟೆಲ್ಲ ರೆಡಿ ಮಾಡ್ಬಿಡ್ತಿದ್ರಾ? ಗೌತಮ್ ಅವರೇ, ಪಾರ್ಟ್ನರ್ಸ್ ಅಂದರೆ ಎಲ್ಲನೂ ಶೇರ್ ಮಾಡಬೇಕಲ್ವಾ? ಬರೀ ಬೆಡ್ರೂಮ್ ಶೇರ್ ಮಾಡಿದ್ರೆ ಪಾರ್ಟ್ನರ್ಸ್ ಹೆಂಗಾಗ್ತಾರೆ? ಲೈಫ್ ಪಾರ್ಟ್ನರ್ಸ್ ಆಗಬೇಕಲ್ವಾ? ಸೊ ಎಲ್ಲನೂ ಶೇರ್ ಮಾಡ್ಕೋಬೇಕು. ಕೇಳಿ ಮುಂದೆ ಕೇಳಿ, ರಾತ್ರಿ ಆಗ್ತಿದ್ದಂಗೆ ಟೆರೆಸ್ ಮೇಲೆ ಹೋಗೋದು, ನಕ್ಷತ್ರಗಳು ಎಣಿಸೋದು. ನಕ್ಷತ್ರ ಎಣಿಸ್ತಾ ಆ ಮೊಮೆಂಟಲ್ಲಿ ಬದುಕಬೇಕು, ಕಳೆದು ಹೋಗ್ಬಿಡ್ಬೇಕು ನಾವು. ಅಲ್ಲಿ ಮಲ್ಕೊಂಡ್ರೂ ಚೆನ್ನಾಗೇ ಇರುತ್ತೆ.